ಇದ್ರು ಸಣ್ಣ ಪುಟ್ಟ. ಸರಿ ಅವಳು ಫೋನ್ ಮಾಡಿ ಹೇಳಿದ್ಲು, ಅಪ್ಪ ನನ್ಗೆ ಆಯ್ತಾ ಇಲ್ಲ, ಬಾರಪ್ಪ ಮಾತಾಡ್ಬೇಕು ನೀನು ಅಂತ. ಆಮೇಲೆ ಆ ಅಮ್ಮನು ಫೋನ್ ಮಾಡಿದ್ಲಂತೆ, ನೀವು ಮತ್ತೆ ನಿಮ್ಮ ಮಿಸಸ್ ಬನ್ನಿ ಮಾತಾಡ್ಬೇಕು ಅಂತ. ಅವರಿಬ್ಬರೇ ಬಂದ್ರೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಇಲ್ಲಿಗೆ ಬಂದ 9 ಅಡಿಗೆ. ನಮ್ಮ ದೊಡ್ಡಣ್ಣ, ನಮ್ಮ ಅಕ್ಕವರು, ನಮ್ಮ ಚಿಕ್ಕಣ್ಣ ಎಲ್ಲ ಸೇರಿ ಒಂದು 10 ಜನ ಹೋಗಿದ್ರು. ಮಾತಾಡಿದ್ರಂತೆ, ಅವರೇ ಮಾತಾಡಿ ಎಲ್ಲ ಚಾಡಿ ಹೇಳೋದು. ಈಗ ಒಂದು ಲೆಗಿನ್ಸ್ ಪ್ಯಾಂಟ್ ಇಟ್ಕೊಳ್ಳಂಗಿಲ್ಲ, 4 ಗಂಟೆಗೆ ರಂಗೋಲಿ ಬಿಡ್ಬೇಕು, ನಾಷ್ಟ ಮಾಡ್ಕೊಡ್ಬೇಕು 4 ಗಂಟೆಗೆ. ಇರೋರು 3 ಜನ, ಅವ್ರ ಕೆಲ್ಸಕ್ಕೂ ಹೋಯ್ತಾ ಇಲ್ಲ, ಮನೇಲೇ ಇರೋದು. ಅವರು ಹಿಂಸೆ ಟಾರ್ಚರ್ ಹಾಕೋಬೇಕು. ನೈಟ್ ಎಲ್ಲ ಅವಳ ಜೊತೆ ಚೆನ್ನಾಗಿರೋನಂತೆ. ಬೆಳಗ್ಗೆ ಆದ್ಮೇಲೆ ಅವ್ರ ಅಮ್ಮಗೆ ಹೇಳ್ದಂಗೆ ಕೇಳೋಣಂತೆ. ಒಂಚೂರು ಸ್ವಾತಂತ್ರ್ಯ ಕೊಟ್ಟಿಲ್ಲ ಸರ್. ಮದ್ವೆ ಮಾಡ್ಕೊಂಡೋಗಿ 1 ತಿಂಗಳಾಗಿ ಅಷ್ಟು ಹಿಂಸೆ ಕೊಟ್ಬಿಟ್ಟವ್ರೆ ಸರ್. ನಮ್ಮ ಸೊಸೆಗೆ ಭಾಳ ಹಿಂಸೆ ಕೊಟ್ಬಿಟ್ಟವ್ರೆ. ನಾವು ಸಪ್ತಗಿರಿಗೆ ಹೋದ ಸರ್, ಹಿಂಗಾಯ್ತು ಅಂತ ಫೋನ್ ಮಾಡ್ದ ನಮ್ಮ ಅಣ್ಣ, ಅವರು ಮಾಡಲಿಲ್ಲ. ಅಲ್ಲೋಗಿ ವಿಚಾರಿಸಿದ್ರೆ ಬಾಡಿ ಬಂದಿತ್ತು ಕಣ್ರಿ, ಅವ್ರು ಅಡ್ಮಿಂಟೇ ಮಾಡಲಿಲ್ಲ, ಜೀವ ಹೋಗಿ 2 ಅವರ್ ಆಗಿತ್ತು. ಪೊಲೀಸ್ ಕೇಸ್ ಮಾಡ್ತೀವಿ ಅಂದಿದ್ದಕ್ಕೆ ಬಾಡಿನೇ ತಗೊಂಡೋದ್ರು ಅಂತ ಅವ್ರು ಹೇಳೋದು. ಮನೆ ತಕ್ಕ ಹೋಗಿದ್ದೆ, ಮನೆ ತಕ್ಕ ಹೋಗೂ ಏನು ಪ್ರಯೋಜನ ಆಗಲಿಲ್ಲ ಸರ್. ಅವನು ಏನೋ ಮಾಡವನೆ, ನಮ್ಮ ಹುಡುಗಿ ಸಾಯೋಂಥದ್ದಲ್ಲ ಸರ್. MBA ಓದಿಸ್ಬಿಟ್ಟು ಎಲ್ಲ ನಮ್ಮ ಮೊನ್ನೆ ತಾನೇ ಫೋನ್ ಮಾಡಿ ಮಾತಾಡಿದ್ಲು ನಮಗೆ. ನಾನು ಅತ್ತೆ ಸಾಯೋಳೇನತ್ತೆ, ಇವ್ರನ್ನ ಸಾಯಿಸ್ತೀನಿ ನಾನು ಸಾಯಲ್ಲ ಅತ್ತೆ, ನನ್ನ ಸಾಯೋ ಅವಶ್ಯಕತೆ ಇಲ್ಲ ಕಣತ್ತೆ ಅಂತ ಹೇಳಿದ್ಲು. ಅಷ್ಟು ಬಿರ್ನಿಂಗ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ನ್ಯಾಣ ಹಾಕ್ಬಿಟ್ಟು ಸತ್ತೋಗವಳೆ ಅಂತ ಹೇಳ್ತಾರಲ್ಲ ಸರ್. ನಾನು ಗೌರಿ ಅಂತ ಇದ್ರು ಸಣ್ಣ ಪುಟ್ಟ. ಸರಿ ಅವಳು ಫೋನ್ ಮಾಡಿ ಹೇಳಿದ್ಲು, ಅಪ್ಪ ನನ್ಗೆ ಆಯ್ತಾ ಇಲ್ಲ, ಬಾರಪ್ಪ ಮಾತಾಡ್ಬೇಕು ನೀನು ಅಂತ. ಆಮೇಲೆ ಆ ಅಮ್ಮನು ಫೋನ್ ಮಾಡಿದ್ಲಂತೆ, ನೀವು ಮತ್ತೆ ನಿಮ್ಮ ಮಿಸಸ್ ಬನ್ನಿ ಮಾತಾಡ್ಬೇಕು ಅಂತ. ಅವರಿಬ್ಬರೇ ಬಂದ್ರೆ ಆಗಲ್ಲ ಅಂದ್ಬಿಟ್ಟು ನಮ್ಮ ಅಣ್ಣನ ಇಲ್ಲಿಗೆ ಬಂದ 9 ಅಡಿಗೆ. ನಮ್ಮ ದೊಡ್ಡಣ್ಣ, ನಮ್ಮ ಅಕ್ಕವರು, ನಮ್ಮ ಚಿಕ್ಕಣ್ಣ ಎಲ್ಲ ಸೇರಿ ಒಂದು 10 ಜನ ಹೋಗಿದ್ರು. ಮಾತಾಡಿದ್ರಂತೆ, ಅವರೇ ಮಾತಾಡಿ ಎಲ್ಲ ಚಾಡಿ ಹೇಳೋದು. ಈಗ ಒಂದು ಲೆಗಿನ್ಸ್ ಪ್ಯಾಂಟ್ ಇಟ್ಕೊಳ್ಳಂಗಿಲ್ಲ, 4 ಗಂಟೆಗೆ ರಂಗೋಲಿ ಬಿಡ್ಬೇಕು, ನಾಷ್ಟ ಮಾಡ್ಕೊಡ್ಬೇಕು 4 ಗಂಟೆಗೆ. ಇರೋರು 3 ಜನ, ಅವ್ರ ಕೆಲ್ಸಕ್ಕೂ ಹೋಯ್ತಾ ಇಲ್ಲ, ಮನೇಲೇ ಇರೋದು. ಅವರು ಹಿಂಸೆ ಟಾರ್ಚರ್ ಹಾಕೋಬೇಕು. ನೈಟ್ ಎಲ್ಲ ಅವಳ ಜೊತೆ ಚೆನ್ನಾಗಿರೋನಂತೆ. ಬೆಳಗ್ಗೆ ಆದ್ಮೇಲೆ ಅವ್ರ ಅಮ್ಮಗೆ ಹೇಳ್ದಂಗೆ ಕೇಳೋಣಂತೆ. ಒಂಚೂರು ಸ್ವಾತಂತ್ರ್ಯ ಕೊಟ್ಟಿಲ್ಲ ಸರ್. ಮದ್ವೆ ಮಾಡ್ಕೊಂಡೋಗಿ 1 ತಿಂಗಳಾಗಿ ಅಷ್ಟು ಹಿಂಸೆ ಕೊಟ್ಬಿಟ್ಟವ್ರೆ ಸರ್. ನಮ್ಮ ಸೊಸೆಗೆ ಭಾಳ ಹಿಂಸೆ ಕೊಟ್ಬಿಟ್ಟವ್ರೆ. ನಾವು ಸಪ್ತಗಿರಿಗೆ ಹೋದ ಸರ್, ಹಿಂಗಾಯ್ತು ಅಂತ ಫೋನ್ ಮಾಡ್ದ ನಮ್ಮ ಅಣ್ಣ, ಅವರು ಮಾಡಲಿಲ್ಲ. ಅಲ್ಲೋಗಿ ವಿಚಾರಿಸಿದ್ರೆ ಬಾಡಿ ಬಂದಿತ್ತು ಕಣ್ರಿ, ಅವ್ರು ಅಡ್ಮಿಂಟೇ ಮಾಡಲಿಲ್ಲ, ಜೀವ ಹೋಗಿ 2 ಅವರ್ ಆಗಿತ್ತು. ಪೊಲೀಸ್ ಕೇಸ್ ಮಾಡ್ತೀವಿ ಅಂದಿದ್ದಕ್ಕೆ ಬಾಡಿನೇ ತಗೊಂಡೋದ್ರು ಅಂತ ಅವ್ರು ಹೇಳೋದು. ಮನೆ ತಕ್ಕ ಹೋಗಿದ್ದೆ, ಮನೆ ತಕ್ಕ ಹೋಗೂ ಏನು ಪ್ರಯೋಜನ ಆಗಲಿಲ್ಲ ಸರ್. ಅವನು ಏನೋ ಮಾಡವನೆ, ನಮ್ಮ ಹುಡುಗಿ ಸಾಯೋಂಥದ್ದಲ್ಲ ಸರ್. MBA ಓದಿಸ್ಬಿಟ್ಟು ಎಲ್ಲ ನಮ್ಮ ಮೊನ್ನೆ ತಾನೇ ಫೋನ್ ಮಾಡಿ ಮಾತಾಡಿದ್ಲು ನಮಗೆ. ನಾನು ಅತ್ತೆ ಸಾಯೋಳೇನತ್ತೆ, ಇವ್ರನ್ನ ಸಾಯಿಸ್ತೀನಿ ನಾನು ಸಾಯಲ್ಲ ಅತ್ತೆ, ನನ್ನ ಸಾಯೋ ಅವಶ್ಯಕತೆ ಇಲ್ಲ ಕಣತ್ತೆ ಅಂತ ಹೇಳಿದ್ಲು. ಅಷ್ಟು ಬಿರ್ನಿಂಗ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟು ನ್ಯಾಣ ಹಾಕ್ಬಿಟ್ಟು ಸತ್ತೋಗವಳೆ ಅಂತ ಹೇಳ್ತಾರಲ್ಲ ಸರ್. ನಾನು ಗೌರಿ ಅಂತ.